ಕಿಚ್ಚ ಸುದೀಪ್ ಅವರು ಒಂದು ಫ್ರೆಶ್ ರೋಮ್ ಕಾಮ್ ಸ್ಟೋರಿಗೆ ರೆಡಿ ಆಗ್ತಿದ್ದಾರೆ. ರೀಸೆಂಟ್ ಸಿನಿಮಾಗಳು ಸಿಕ್ಕಾಪಟ್ಟೆ ಆಕ್ಷನ್ಸ್, ಬ್ಲಡ್, ಫಿಯರ್, ಬ್ರೂಟಲ್ ಆಗಿತ್ತು. ಆದ್ರೆ ಇದೀಗ ಫುಲ್ ಚೇಂಜ್. ಒಂದು ಆರ್ಗಾನಿಕ್ ಸ್ಕ್ರಿಪ್ಟ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಾದ್ಶಾ. ಈ ಸಿನಿಮಾದಲ್ಲಿ ಬ್ಯೂಟಿಫುಲ್ ಸಾಂಗ್ಸ್ ಇವೆ. ಕಿಚ್ಚನ ರೊಮ್ಯಾನ್ಸ್, ಕಾಮಿಡಿ, ಸೆಂಟಿಮೆಂಟ್, ಫೈಟ್ಸ್ ಎಲ್ಲಾನು ಬ್ಲೆಂಡ್ ಆಗಿರುವಂತಹ ಸ್ಕ್ರಿಪ್ಟ್ ಅಂತೆ. ಸುದೀಪ್ ಅವರನ್ನ ಇಷ್ಟು ದಿನ ರಗ್ಗಡ್ ಲುಕ್ ನಲ್ಲಿ ನೋಡಿ ಬೇಜಾರಾಗಿರೋರಿಗೆ ಒಂದು ಬ್ಯೂಟಿಫುಲ್ ರೋಮ್ ಕಾಮ್ ರೆಡಿ ಆಗ್ತಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಸಿನಿಮಾವನ್ನ ಡ್ಯುಯಲ್ ಲ್ಯಾಂಗ್ವೇಜ್ ನಲ್ಲಿ ಶೂಟ್ ಮಾಡ್ತಾರೆ. ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಎಟ್ ಎ ಟೈಮ್ ಶೂಟಿಂಗ್ ಮಾಡಲಾಗುತ್ತೆ. ಇನ್ನು ಡೈರೆಕ್ಟರ್ ಅಂಡ್ ಪ್ರೊಡಕ್ಷನ್ ಟೀಮ್ ವಿಚಾರವಾಗಿ ಯಾವುದೇ ಪರ್ಫೆಕ್ಟ್ ಮಾಹಿತಿ ರಿವೀಲ್ ಮಾಡಿಲ್ಲ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ತೆಲುಗಿನವರು. ಪುಷ್ಪ ಸಿನಿಮಾದ ಡೈರೆಕ್ಟರ್ ಸುಕುಮಾರ್ ಅವರ ಟೀಮ್ ಅಲ್ಲಿ ಒಬ್ರು ಈ ಸಿನಿಮಾದ ಕತೆ ರೆಡಿ ಮಾಡಿದ್ದು. ಪ್ರೊಡಕ್ಷನ್ ಟೀಮ್ ಕೂಡ ತೆಲುಗಿನದ್ದೇ. ಒಂದು ಬಿಗ್ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಸುದ್ದಿ ಇದೆ ಅಷ್ಟೇ. ಆದ್ರೆ ಕೋ ಪ್ರೊಡ್ಯೂಸರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಕನ್ನಡದವರಾಗಿರ್ತಾರೆ. ಆಕ್ಟರ್ಸ್ ಕೂಡ ಆಲ್ಮೋಸ್ಟ್ ಕನ್ನಡದವರೇ ಆಗಿರ್ತಾರೆ. ಈಗಾಗಲೇ ಸುದೀಪ್ ಅವರು ರಿಲೀಸ್ ಟಾರ್ಗೆಟ್ ನ ಈ ಸರ್ತಿ ದಸರಾ ಅಥವಾ ದೀಪಾವಳಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಒಟ್ನಲ್ಲಿ ಈ ವರ್ಷ ಎಂಡ್ ಒಳಗೆ ಕಿಚ್ಚ ಸುದೀಪ್ ಅವರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡುದಂತೂ ಗ್ಯಾರಂಟಿ. ಇನ್ನು ಈ ಸಿನಿಮಾದ ಬಗ್ಗೆ ಟ್ವಿಟ್ಟರ್ ಫುಲ್ ಕಿಚ್ಚ 48 ಅಂತ ಸಖತ್ ಟ್ರೆಂಡ್ ನಡೀತಿದೆ. ಕಿಚ್ಚನ ಅಭಿಮಾನಿಗಳು ಕೂಡ ಅಪ್ಡೇಟ್ಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಒಂದಂತೂ ಸತ್ಯ, ಸದ್ಯದಲ್ಲೇ ಈ ಬಗ್ಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಬರುತ್ತೆ. ಇದೇ ಮಾರ್ಚ್ ನಲ್ಲಿ ಈ ಸಿನಿಮಾದ ಶೂಟಿಂಗ್ ಕೂಡ ಶುರು ಆಗಲಿದೆ. ಇದಿಷ್ಟು ಕಿಚ್ಚ 48 ವಿಚಾರವಾಗಿ ಅಪ್ಡೇಟ್ಸ್. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ವೇಟ್ ಮಾಡಿ ಗೈಸ್.